ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸಾ ಚ ದಶ್ವದೆ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಇವತ್ತಿನ ದಿವಸ 21/6/2024 ಶುಕ್ರವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು 7:32 ನಂತರ ಪೂರ್ಣಿಮೆ ಇರ್ತಕ್ಕಂಥದ್ದು ಶುಕ್ರವಾರ. ಜ್ಯೇಷ್ಠ ನಕ್ಷತ್ರದ ಒಂದು ಭಾವ ವಿಶೇಷವಾದಂಥ ಸ್ಥಿತಿಯನ್ನು ನೋಡಿದಾಗ ಸತ್ಯನಾರಾಯಣ ಪೂಜೆ ಇರ್ತಕ್ಕಂಥದ್ದು. ಸತ್ಯನಾರಾಯಣ ಪೂಜೆ ಶುಕ್ರವಾರ ಬಂದಿರುವಂಥದ್ದು. ಲಕ್ಷ್ಮೀ ಕಟಾಕ್ಷ ಯಾರಿಗೆ ಬೇಕು ಅವರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ವಿಶೇಷವಾದಂಥ ಒಂದು ಫಲವನ್ನು ಇವತ್ತಿನ ದಿವಸ ವಿಶೇಷವಾಗಿ ನೋಡಬಹುದು. ರಾಹುಕಾಲ ನೋಡಿದಾಗ 10:48 12:24 ಗುಳಿಕ ಕಾಲ ನೋಡಿದಾಗ 7:36 9:12 ಯಮಗಂಡ ಕಾಲ ನೋಡಿದಾಗ 3:37 5:13 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತಕ್ಕಂಥದ್ದಕ್ಕೆ ಇದೇ ಇವತ್ತಿನ ವಿಷಯ. ವಿಶೇಷವಾಗಿ ನೋಡಿದಾಗ ಪರಿವರ್ತನಾ ಯೋಗ, ರಾಹು ಮತ್ತು ಬುಧನ ಪ್ರಭಾವ ಬಹಳ ವಿಶೇಷವಾಗಿ ಪರಿಣಾಮವನ್ನು ಬೀರುತ್ತೆ. ಶುಕ್ರನ ಪ್ರಭಾವವೂ ಕೂಡ ಇದೆ. ಆದರೆ ಆ ಶುಕ್ರನೂ ಕೂಡ ರಾಹು ಪ್ರಭಾವಕ್ಕೊಳಗಾಗಿರೋದ್ರಿಂದ ರಾಹುವೇ ನಿಮ್ಮನ್ನೆಲ್ಲವನ್ನು ಕೂಡ ಕಟ್ಟಾಕುವಂಥ ಒಂದು ಸಂದರ್ಭಗಳಿದೆ. ಏನು ಫಲವನ್ನು ನೋಡಬಹುದು ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವ್ರಿಗೆ ಸಾಲಬಾಧೆ, ಶತ್ರುಗಳ ಕಾಟ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ತಪ್ಪುಗಳು ವಿಶೇಷವಾಗಿ ಕಾಡಾಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು, ಉದ್ಯೋಗ ಬದಲಾವಣೆಗೆ ಅಥವಾ ಸ್ಥಳ ಬದಲಾವಣೆ ಮಾಡೋಕ್ಕೆ ಹೋಗಿ ಅಲ್ಲೇನೋ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು ಅಥವಾ ಸಮಸ್ಯೆ ಇರುವಂಥ ಜಾಗಕ್ಕೆ ನೀವು ಹೋಗುವಂಥ ಸನ್ನಿವೇಶಗಳು, ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಇನ್ಫೆಕ್ಷನ್ಸ್ಗಳು ಆಗ್ತಕ್ಕಂಥದ್ದು ಮತ್ತು ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶ ಮತ್ತು ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮೆದುಳು ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ನರ ದೌರ್ಬಲ್ಯಗಳು, ಸ್ವಲ್ಪ ತೀವ್ರವಾದಂಥ ತಲೆನೋವು ಬರುವಂಥ ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ನಷ್ಟಗಳು ಜಾಸ್ತಿ ಆಗುತ್ತೆ. ಕಷ್ಟಗಳನ್ನು ಅನುಭವಿಸುವಂಥ ಸನ್ನಿವೇಶ, ಎಲ್ಲೋದ್ರೂ ಕೂಡ ಅಗೌರವ ಅಂತಕ್ಕಂಥದ್ದು, ನಿಮ್ಮ ಮಾತಿಗೆ ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆಯನ್ನು ಕೊಡದಲೇ ಇರತಕ್ಕಂಥ ಸನ್ನಿವೇಶ, ಸೇವಕರಿಂದ ಕೆಲಸಗಾರರಿಂದ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು, ಆರ್ಥಿಕವಾದಂಥ ಸಂಕಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸ್ಥಿರಾಸ್ತಿ ನಷ್ಟವಾಗುವಂಥ ಒಂದು ವಾತಾವರಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳನ್ನು ಅನುಭವಿಸುವಂಥದ್ದು, ನೆರೆಹೊರೆಯವರಿಂದ ಬಂಧು ಬಾಂಧವರಿಂದ ಸ್ವಲ್ಪ ನಷ್ಟಗಳಾಗುವಂಥ ಸಾಧ್ಯತೆಗಳು, ತಪ್ಪು ಮಾಡಿ ಅಥವಾ ತಪ್ಪು ಮಾತನಾಡ್ತಕ್ಕಂಥದ್ದು, ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರುವಂಥ ಸಂದರ್ಭಗಳು ಬರುವಂಥದ್ದು, ಒಪ್ಪಂದ ಕರಾರು ಪತ್ರ ವ್ಯವಹಾರ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನಿಮಗೆ ಲಾಭವೇನಾದರೂ ತರೋದಾದರೆ ಸ್ವಲ್ಪ ಮಕ್ಕಳಿಂದ ಏನಾದರೂ ಸ್ವಲ್ಪ ನಿಮಗೆ ಸಹಕಾರ ಸಿಗಬಹುದು ಅಥವಾ ಪ್ರೀತಿ ಪಾತ್ರರಿಂದ ಏನಾದರೂ ಸಹಕಾರ ಸಿಗುವಂಥ ಸಂದರ್ಭಗಳು ಬರಬಹುದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳೇ ಇದೆ ಮೇಷರಾಶಿನವ್ರಿಗೆ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸಣ್ಣದಾದಂಥ ಬದಲಾವಣೆಗಳಾಗ್ತಕ್ಕಂಥದ್ದು ಅಥವಾ ಬೆಳವಣಿಗೆಗಳಾಗುವಂಥ ಸನ್ನಿವೇಶ ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಒಟ್ಟಿನಲ್ಲಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥದ್ದು. ಅದರಲ್ಲೂ ಅಕ್ರಮ ಮಾರ್ಗದಲ್ಲಿ ಧನ ಸಂಪಾದನೆ ಮಾಡುವಂಥವ್ರಿಗೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಲಂಚ ತೆಗೆದುಕೊಳ್ಳುವಂಥವ್ರು ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲೋ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲ ಮತ್ತು ಈ ಷೇರು ಮಾರುಕಟ್ಟೆಯವರಿಗೆ ಅನುಕೂಲವಾಗುವಂಥ ಯೋಗ ಫಲಗಳು, ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸುವಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದು, ಸ್ಟೇಷನರಿಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮಕ್ಕಳಿಂದ ಲಾಭ ಮತ್ತು ಮಕ್ಕಳ ಜೀವನದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಆದರೆ
ಮಕ್ಕಳು ಅಡ್ಡದಾರಿಯನ್ನು ಹಿಡಿದಿರ್ತಕ್ಕಂಥ ಸಂದರ್ಭಗಳು ಕೂಡ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತೀರಿ. ಆಯ್ಕೆಯನ್ನು ಸರಿ ಮಾಡಿಕೊಳ್ಳದೇ ಇರಬಹುದು. ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಸಂತಾನದ ವಿಚಾರ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗೆಹರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು, ನಷ್ಟದ ಪ್ರಮಾಣ ಕಡಿಮೆ ಆಗುವಂಥ ಸನ್ನಿವೇಶ, ಹೋರಾಟದಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ವೃಷಭ ರಾಶಿನವರು ನೋಡ್ತೀರಿ. ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ ಒಡವೆ ವಸ್ತ್ರ ಆಭರಣ ಖರೀದಿಯಲ್ಲಿ ಮೋಸಗಳಿಗೆ ಒಳಗಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ನಷ್ಟ ಮತ್ತು ಸಂಕಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ಮೋಸದ ಒಂದು ವ್ಯವಹಾರಕ್ಕೆ ಕೈಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಿಂದ ನಿಮಗೆ ಸಂಕಷ್ಟಗಳು ಬರುವಂಥದ್ದು ಕಟ್ಟಿಟ್ಟ ಬತ್ತಿ. ಜೂಜು, ರೇಸ್, ಲಾಟರಿ ಇವುಗಳಿಂದ ತೊಂದರೆ ತಾಪತ್ರೆಗಳು, ಮಾಟ ಮಂತ್ರ ತಂತ್ರದ ಆತಂಕಗಳು ಸೃಷ್ಟಿಯಾಗುವಂಥದ್ದು, ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ನರದೌರ್ಬಲ್ಯ ಮತ್ತು ಸುಸ್ತು ಜಾಸ್ತಿ ಆಗುವಂಥದ್ದು, ಕಫಬಾಧೆಗಳು ಜಾಸ್ತಿ ಆಗುವಂಥ ಸನ್ನಿವೇಶ, ಕಾಲು ನೋವು ಜಾಸ್ತಿ ಬರುವಂಥದ್ದು, ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು ಸಹಜವಾಗಿ ಇವತ್ತಿನ ಸಹ ಮಿಥುನ ರಾಶಿನವರು ನೋಡ್ತೀರಿ. ವಿದ್ಯಾಭ್ಯಾಸದಲ್ಲಿ ಒಂದು ಪೂರಕವಾದಂಥ ವಾತಾವರಣಗಳಿದೆ. ಸ್ಥಿರಾಸ್ತಿ ಆಯ್ಕೆಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅವಕಾಶಗಳು ಬರುವಂಥ ಸಂದರ್ಭಗಳು ಉಂಟು ಅಂತ ತಿಳಿದಿದೆ. ತಾಯಿಯೊಂದಿಗೆ ಸ್ವಲ್ಪ ಉತ್ತಮವಾದಂಥ ರೀತಿಯಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳಿ. ಅವರ ಆಶೀರ್ವಾದದ ಪೂರ್ವಕವಾಗಿ ಮಾತ್ರನೇ ನಿಮಗೇನಾದರೂ ಒಂದು ಸಣ್ಣದಾದಂಥ ಬದಲಾವಣೆ ಅನುಕೂಲವಾಗೋದಕ್ಕೆ ದಾರಿ. ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ಅವ್ಯವಸ್ಥೆಗಳಿಂದಲೇ ಕೂಡಿರ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡುಬರ್ತದೆ. ಮಕ್ಕಳ ಒಂದು ಪರಿಸ್ಥಿತಿಗಳು ಕೂಡ ಸ್ವಲ್ಪ ಹದಗೆಡುವಂಥ ಸಾಧ್ಯತೆಗಳಿರುತ್ತೆ. ಮಿಥುನ ರಾಶಿನವ್ರಿಗೆ ಶ್ರೀರಾಮ ಸ್ತೋತ್ರವನ್ನು ಪಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನಷ್ಟಗಳು ಜಾಸ್ತಿ ಆಗುತ್ತೆ, ಕಷ್ಟಗಳು ಜಾಸ್ತಿ ಬರುತ್ತೆ, ದುಸ್ವಪ್ನಗಳ ಕಾಡಾಟ ಅನ್ನೋ ರೀತಿಯಾದಂಥ ಸ್ಥಿತಿ, ಆದಾಯಕ್ಕಿಂತಲೂ ಕೂಡ ಖರ್ಚುಗಳು ಅಥವಾ ನಷ್ಟಗಳು ಜಾಸ್ತಿ ಆಗುವಂಥ ಸನ್ನಿವೇಶ, ದೂರ ಪ್ರಯಾಣ, ವಿದೇಶಿ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅನುಕೂಲಕರ ವಾತಾವರಣಗಳಿದೆ. ಹೂಡಿಕೆಗಳಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಂದರ್ಭಗಳು ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತಿದೆ. ಪತ್ರ ವ್ಯವಹಾರ, ಬರವಣಿಗೆ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳಿದೆ. ಆದರೆ ಒಂದು 4 ಬಾರಿ ಯೋಚನೆ ಮಾಡಿ ಅಥವಾ ಚೆಕ್ ಮಾಡಿ ಯಾವುದೇ ಬರವಣಿಗೆ ವಿಚಾರ ಸಂಬಂಧಪಟ್ಟಂತೆ, ಪತ್ರದ ವಿಚಾರ ಸಂಬಂಧಪಟ್ಟಂತೆ, ಯಾಕೆಂದರೆ ಅಲ್ಲೇನೋ ಮಿಸ್ಟೇಕ್ ಆಗಿರುವಂಥ ಅಥವಾ ನಿಮಗೆ ವಿರೋಧವಾದ ರೀತಿಯಲ್ಲಿ ಅಲ್ಲಿ ಉಲ್ಲೇಖವಾಗಿರುವಂಥ ಸಾಧ್ಯತೆಗಳು ಕಂಡುಬರಬಹುದು. ಅದನ್ನು ಚೆಕ್ ಮಾಡಿ ಮೂವ್ ಮಾಡಿ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ ಅಂತಕ್ಕಂಥ ರೀತಿಯಲ್ಲಿ. ಭೂಮಿ ವಾಹನದ ವಿಚಾರ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತಂದರೆ ಅವಕಾಶಗಳು ಬರ್ತದೆ. ನೋಡಿಕೊಂಡು ಮೂವ್ ಮಾಡಿ 4 ಬಾರಿ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಸೂಕ್ತ. ಉನ್ನತ ವಿದ್ಯಾಭ್ಯಾಸ ಅನುಕೂಲಕರ ವಾತಾವರಣಗಳಿದೆ. 2ನೇ ಮದುವೆ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ. ದೈವಾರಾಧನೆ ಅಥವಾ ಶಕ್ತಿ ದೇವತೆ ಆರಾಧನೆ ಮಾಡುವಂಥವ್ರಿಗೆ ಅದ್ಭುತವಾದಂಥ ರೀತಿಯಲ್ಲಿ ಸ್ವಲ್ಪ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಕಂಡು ಬರ್ತದೆ. ಇವತ್ತಿನ ದಿವಸ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ತರಕಾರಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಲಾಭವನ್ನು ನೋಡ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾಗಿ ಯೋಗಬಲ, ಆಕಸ್ಮಿಕವಾಗಿ ಅದೃಷ್ಟ, ಆಕಸ್ಮಿಕವಾಗಿ ಧನಾಗಮನ, ಅನಿರೀಕ್ಷಿತವಾಗಿ ಯಾವುದೋ ಒಂದು ಅವಕಾಶಗಳು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿಯಲ್ಲಿ ಯಾವುದೋ ಅವಕಾಶಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಕ್ರಿಮಿನಲ್ ಐಡಿಯಾ ಅಥವಾ ಕ್ರಿಮಿನಲ್ ಬುದ್ಧಿವಂತಿಕೆಯ ಪ್ರದರ್ಶನ ಅಥವಾ ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥ ಯೋಗ ಫಲಗಳು. ಕೋರ್ಟ್ ಕೇಸ್ಗಳಲ್ಲಿ ಜೀವನ ಸಾಧಿಸ್ತಕ್ಕಂಥದ್ದು, ಕ್ರಿಮಿನಲ್ ಕೇಸ್ಗಳು ಯಾವುದಾರ ಇದ್ದರೆ ನಿಮಗೆ ಲಾಭವಾಗ್ತಕ್ಕಂಥದ್ದು ಅಥವಾ ಜಯವನ್ನು ಸಾಧಿಸುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕು ತಾಪತ್ರೆಗಳಾದರೂ ಯಾವುದೋ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ನೀವು ಆಗುವಂಥ ಅಡೆತಡೆಗಳಿಂದ ನೀವು ಬಚಾವಾಗ್ತೀರಿ, ಮೇಲೆ ಬರೋದಕ್ಕೆ ದಾರಿ ಉಂಟು. ತಂದೆಯಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ಪ್ರಯಾಣದಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಅತಿಬುದ್ಧಿವಂತಿಕೆ ಪ್ರದರ್ಶನವೂ ಕೂಡ ಇಲ್ಲೆಲ್ಲೋ ಸಣ್ಣದಾಗಿ ಮುಳುವಾಗುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಎಲ್ಲೋ ಸಣ್ಣದಾಗಿ ನೆಗೆಟಿವ್ ಅಂತಕ್ಕಂಥದ್ದು ನಿಮ್ಮ ಸುತ್ತಮುತ್ತಲ ನಡೆಯುವಂಥ ವಾತಾವರಣಗಳಿರ್ತದೆ. ಇವತ್ತಿನ ದಿವಸ ಸಿಂಹರಾಶಿನವರಿಗೆ
ಕುಲದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಅನುಕೂಲ, ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗುವಂಥ ಸನ್ನಿವೇಶ, ವೃತ್ತಿ ಪ್ರವೃತ್ತಿನಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಉತ್ತಮವಾದಂಥ ಗೌರವ ಅಂತಸ್ತನ್ನು ಗಳಿಸುವಂಥ ಸಾಧ್ಯತೆಗಳು, ಪ್ರಶಂಸೆಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಂಶಯಗಳ ಸುಳಿದಾಟ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು, ಅಪಮೃತ್ಯುಕಾರಕ ದೋಷದಿಂದ ಅಥವಾ ತುಂಬ ಆಕಸ್ಮಿಕವಾದಂಥ ಆಘಾತ ತೊಂದರೆಗಳಾಗುವುದರಿಂದ ಸ್ವಲ್ಪ ಬಚಾವಾಗುವಂಥ ಲಕ್ಷಣಗಳಿದೆ. ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಬರುವಂಥದ್ದು ಯಾವುದು ಕೂಡ ಬರದಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಬಹಳ ಸೂಕ್ತ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ನರದೌರ್ಬಲ್ಯ, ಸ್ಕಿನ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ತೊದಲು ಮಾತುಗಳು ಬರ್ತಕ್ಕಂಥದ್ದು, ಸ್ವಲ್ಪ ಈಚಿಂಗ್ ಪ್ರಾಬ್ಲಮ್ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳನ್ನು ಕನ್ಯಾ ರಾಶಿನವರು ಈ ಒಂದು ದಿವಸ ನೋಡ್ತೀರಿ. ಓಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಪ್ರಾಪ್ತಿಯ ಯೋಗ ಫಲಗಳಿದೆ. ಸೇವಾ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂಥವ್ರಿಗೆ ಅವಕಾಶಗಳೇನೋ ಬರುತ್ತೆ, ನಿರೀಕ್ಷಿತ ಪ್ರಮಾಣದಲ್ಲಿ ಬರೋದಿಲ್ಲ. ಹಾಗಾಗಿ ನೀವು ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ. ಏನಾಗುತ್ತೆ, ಯಾರೋ ಕೂಲಿಗೆ ಕರೀತಾರೆ, ದಿನಗಳು ಈ ಕೆಲಸ ಮಾಡಬಾರ್ದು ಅಂತ ನೀವು 1000 ರೂಪಾಯಿ ಕೇಳಿದರೆ ಅವ್ರು 500 ರೂಪಾಯಿ ಕೊಡ್ತಾರೆ ಅಂತಾರೆ, ನೀವು ಆಗೋಲ್ಲ. ಈ ರೀತಿಯಲ್ಲಿ ಆಗುತ್ತೆ. ಸಂಬಳ ಹೆಚ್ಚಾಗಿ ನಿರೀಕ್ಷೆ ಮಾಡ್ಕೊಂಡಿರ್ತೀರಿ, ಅದಕ್ಕಿಂತ ಒಂದು 75 ಭಾಗ ಡೌನ್ ಇರ್ತಕ್ಕಂಥ ಸಂದರ್ಭಗಳ ಅಥವಾ ಆ ರೀತಿಯಲ್ಲಿ ಆಫರ್ ಕೊಡ್ತಕ್ಕಂಥದ್ದು ಬೇಡ ಅನ್ನೋ ರೀತಿಯಲ್ಲಿ ಬಿಡುವಂಥ ಸಂದರ್ಭಗಳು ಕಂಡುಬರುತ್ತದೆ. ದೂರ ಪ್ರಯಾಣವನ್ನು ಮಾಡುವಂಥ ಯೋಗ ಫಲಗಳು ಕಂಡುಬರುತ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಆರೋಗ್ಯವೇ ನಿಮ್ಮ ಭವಿಷ್ಯಕ್ಕೆ ಎಲ್ಲೋ ಮುಳುವಾಗುತ್ತಾ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗುವಂಥದ್ದು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಾಗ್ತಕ್ಕಂಥದ್ದು, ಅನಾರೋಗ್ಯ ಕಾರಣದಿಂದ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡದಲ್ಲೇ ಇರ್ತಕ್ಕಂಥ ಸನ್ನಿವೇಶ. ಅಡ್ಡ ಮಾರ್ಗದಲ್ಲಾದರೂ ಆಗಬಹುದು, ಕಾರ್ಯಜೀವನ ಮಾಡಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನವೂ ಕೂಡ ನಿಮ್ಮ ಕಡೆಯಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸ್ವಲ್ಪ ಆದಷ್ಟು ನಿಯಂತ್ರಣವನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಉನ್ನತ ಅಧಿಕಾರಿಗಳಿಂದ ಸರಿಯಾದಂಥ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಭವಿಷ್ಯದ ಬಗ್ಗೆ ವಿಪರೀತವಾಗಿ ಗೊಂದಲಕರವಾದಂಥ ರೀತಿಯಲ್ಲಿ ಯೋಚನೆಗಳು, ಅದು ಸರಿನಾ, ಈ ಸರಿನಾ, ತಪ್ಪು, ರೈಟು, ಈ ರೀತಿಯಲ್ಲಿ ತುಂಬ ಗೊಂದಲವನ್ನು ಯೋಚನೆ ಮಾಡ್ತಕ್ಕಂಥದ್ದು. ಯಾವುದು ಮಾಡಿದ ಪ್ರಯತ್ನವೆಲ್ಲವೂ ಕೂಡ ಪರಿಪೂರ್ಣ ಆಗೋದಿಲ್ಲ, ಒಂದು ಪರ್ಫೆಕ್ಟು ಒಂದು ರೂಪವನ್ನು ಪಡ್ಕೊಳ್ಳೋದಿಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳ ಆಗುವಂಥದ್ದನ್ನು ಸಹಜವಾಗಿ ನೋಡ್ತೀರಿ. ಇವತ್ತಿನ ದಿವಸ ತುಲಾ ರಾಶಿನವರು ತುಳಸಿ ಗಿಡವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅವಮಾನ, ಅಪವಾದ, ನಿಂದನೆ, ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು, ವೃತ್ತಿದೋಷಗಳ ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗುವಂಥ ಸನ್ನಿವೇಶಗಳು, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಮತ್ತು ಪ್ರೇಮಿಗಳಲ್ಲಿ ಮನಸ್ತಾಪಗಳು ಬರುವಂಥದ್ದು, ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲೊಂದು ಅದೃಷ್ಟವನ್ನು ಪಡ್ಕೊಂಡಿದ್ದೀರಿ ಅಂತಂದರೆ ನೀವು ಸಹಜವಾಗಿ ಸ್ವಲ್ಪ ಈ ಸಾಲದ ಸಮಸ್ಯೆ ಅಥವಾ ಶತ್ರುಗಳ ಉಪಟಳಗಳಿದ್ದಂಥ ಪಕ್ಷದಲ್ಲಿ ಅಲ್ಲಿ ಸಣ್ಣದಾಗಿ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗದಂಥ ರೀತಿಯಲ್ಲಿ ಆ ವ್ಯವಹಾರಗಳು ನಿವಾರಣೆ ಆಗ್ತಕ್ಕಂಥದ್ದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರಕವಾದಂಥ ವಾತಾವರಣಗಳಿದೆ. ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಪ್ರಯಾಣದಲ್ಲಿ, ದೂರ ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳಾಗುವಂಥ ಸನ್ನಿವೇಶ, ಆಧ್ಯಾತ್ಮದ ಚಟುವಟಿಕೆಗಳಲ್ಲಿ ಅಥವಾ ಶುಭ ಕಾರ್ಯದ ಚಟುವಟಿಕೆಗಳಲ್ಲಿ ಸಣ್ಣ ಪುಟ್ಟದಾದಂಥ ತೊಂದರೆ ತಾಪತ್ರೆಗಳಾಗುವಂಥದ್ದನ್ನು ಸಹಜವಾಗಿ ನೋಡ್ತೀರಿ. ಆದರೂ ಕೂಡ ಅದೃಷ್ಟ ಏನು ಮಾಡಿದ್ದೀರಿ ಅಂತಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗುವಂಥ ಲಕ್ಷಣಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಆಕಸ್ಮಿಕ ಯಾವುದೋ ಒಂದು ರೀತಿಯಾದ ಸಹಕಾರ ಸಿಗುವಂಥ ಲಕ್ಷಣಗಳನ್ನು ಕೂಡ ಪಡೆದುಕೊಂಡಿದ್ದೀರಿ ವೃಶ್ಚಿಕ ರಾಶಿನವರು.
ಓಂ ಶ್ರೀ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಬಾಧೆ, ನಿರಾಸೆ, ಏನೋ ಒಂಥರ ಗೊಂದಲ, ನಿಮ್ಮ ಮೇಲೆ ನೀವೇ ನಂಬಿಕೆಯನ್ನು ಇಡದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು, ಯಾರನ್ನೂ ಕೂಡ ನಂಬದೇ ಇರತಕ್ಕಂಥ ಒಂದು ವಾತಾವರಣವೂ ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳು, ತುಂಬ ಕನ್ಫ್ಯೂಸು, ಬುದ್ಧಿ ಚಂಚಲತೆ ಅಂತಾರಲ್ಲ, ಆ ಬುದ್ಧಿ ಚಂಚಲತೆಗಳು ವಿಪರೀತವಾಗಿ ಬರುತ್ತೆ. ಸಂಸಾರದಲ್ಲೂ ಕೂಡ ಸಂಶಯಗಳ ಸುಳಿದಾಟ ಅಂತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಸಂಶಯಗಳ ಸುಳಿದಾಟ ಅನ್ನೋ ರೀತಿಯಾದಂಥ ವಾತಾವರಣ, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂಥ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಭಾವನೆಗಳಿಗೆ ಪೆಟ್ಟು ಅಂತಕ್ಕಂಥದ್ದು ಒಂದು ಸಂದರ್ಭಗಳು ಬರ್ತದೆ. ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ, ಆಯ್ಕೆ ಅಂತಕ್ಕಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಸೂಕ್ತ. ತಾಯಿಯ ಸಹಕಾರ ಸಿಗುತ್ತೆ, ಆದರೆ ಆ ತಾಯಿಯನ್ನು ನಿಂದನೆ ಮಾಡ್ತಕ್ಕಂಥದ್ದು ಅಥವಾ ತಾಯಿಯನ್ನೇ ಬೈಯುವಂಥ ಸಂದರ್ಭಗಳು ಅಥವಾ ಅವರಿಗೆ ನೋವು ಕೊಡುವಂಥ ರೀತಿಯಲ್ಲಿ ಏನಾದರೂ ನಿಮ್ಮ ನಡವಳಿಕೆಗಳು ಬರಬಹುದು. ಸ್ವಲ್ಪ ಯೋಚನೆ ಮಾಡಿ ಹೋಗಿ, ತಾಯಿ ನಿಂದನೆ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳಿದೆ, ಸಿಕ್ಕದ್ದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಒಂದು. ಎರಡನೇದಾಗಿ ಏನಾದರೂ ಉನ್ನತ ಅಧಿಕಾರಿಗಳಿಂದ ಕೆಲಸಕಾರಗಳಾಗಬೇಕು ಅನ್ನೋ ರೀತಿಯಲ್ಲಿ ತೊಂದರೆ ಪ್ರಯತ್ನ ಮಾಡಿ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸುವಂಥ ವಾತಾವರಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಸುಸ್ತು ಜಾಸ್ತಿ ಆಗುವಂಥದ್ದು ಮತ್ತು ಕಾಲ ಸೆಳೆತಗಳು ಬರ್ತಕ್ಕಂಥ ಸಂದರ್ಭಗಳು ಮತ್ತು ಗುಪ್ತ ರೋಗಗಳೇನಾದರೂ ಸ್ವಲ್ಪ ಕಾಡಾಟವನ್ನು ಕೊಡಬಹುದು ಅಷ್ಟೇ ಧನುಸ್ಸು ರಾಶಿನವರಿಗೆ. ಓಂ ಕ್ಲೀಂ ಕಾಳಿಕಾಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಹಜವಾಗಿ ಶತ್ರುಗಳ ಕಾಟ, ಸಾಲದ ಚಿಂತೆ, ನಷ್ಟದ ಚಿಂತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟಗಳಾಗ್ತಕ್ಕಂಥದ್ದು, ಸಂಗಾತಿಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಉದರಬಾಧೆಗಳು ಬರುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಲ್ಪ ಬೆನ್ನು ಸೆಳೆತಗಳು ಬರುವಂಥದ್ದು, ಮೂರ್ಛೆ ರೋಗವಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಕಾಡಾಟವನ್ನು ಕೊಡುವಂಥ ಸಂದರ್ಭಗಳು ಬರ್ತದೆ ಇವತ್ತಿನ ದಿವಸ. ಅದರ ಜೊತೆಯಲ್ಲಿ ಉನ್ನತ ವಿದ್ಯಾಭ್ಯಾಸ ಅನುಕೂಲ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪ್ರಯಾಣ ಅನುಕೂಲ, ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಸೇವಕರು ಯಾರನ್ನಾರು ಕೆಲಸಗಾರ ನೋಡ್ತಾ ಇದ್ರಿ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಅಂತ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ಮತ್ತು ಈ ಏನಾದ್ರು ಆಪ್ರೇಷನ್ನು ಮತ್ತೊಂದು ಮಗದೊಂದು ರೀತಿಯಲ್ಲಿದ್ದರೆ ಸ್ವಲ್ಪ ಮುಂದೂಡಿ ಕನ್ಫ್ಯೂಸ್ ಇರ್ತದೆ, ಡಾಕ್ಟ್ರಿಗೆ ಕನ್ಫ್ಯೂಸ್ ಇರ್ತದೆ, ಅದು ಇದು ಹಾಗೂ ಈಗ ಅವ್ರಿಗೆ ಗೊತ್ತಾಗದಂಥ ರೀತಿಯಲ್ಲಿ ಏನೋ ಸಮಸ್ಯೆಗಳಾಗುತ್ತದೆ. ಒಂದು 4 ದಿವಸ ಮುಂದೂಡಿ ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ. ಆರೋಗ್ಯದ ಅಥವಾ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರ್ಥಿಕ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಒಂದು ತಟಸ್ಥದ ಒಂದು ಭಾವ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಉಂಟು. ತಂದೆಯ ಸಹಕಾರ ಸಿಗುತ್ತಾ ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ ಮಕರ ರಾಶಿನವರಿಗೆ. ಮಕ್ಕಳಿಗೆ ಪುಸ್ತಕವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಒಂದು ಅದ್ಭುತವಾದಂಥ ಜ್ಞಾನಪೂರ್ವಕವಾಗಿ ಮಾಡ್ತೀರಿ, ಆದರೆ ತಕ್ಕ ಮಟ್ಟಿಗೆ ಒಂದು ಅನುಕೂಲವೂ ಕೂಡ ಆಗುವಂಥದ್ದು. ನೀವು ತುಂಬ ಇಷ್ಟಪಡುವಂಥವರಿಂದ ಅಥವಾ ಬಾಂಧವ್ಯದಿಂದ ಭಾವನಾತ್ಮಕವಾಗಿ ಸ್ವಲ್ಪ ಏನು ಹಚ್ಚಿಕೊಂಡಿರ್ತೀರೋ ಅವರಿಂದ ಏನೋ ಸಹಕಾರ ಸಿಗುವಂಥ ಲಕ್ಷಣಗಳು, ಪ್ರೀತಿ ಪ್ರೇಮದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಷೇರು ಮಾರುಕಟ್ಟೆಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ಬರುವಂಥದ್ದನ್ನು ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ನೋಡ್ತೀರಿ ಕುಂಭರಾಶಿನವರು. ಉದ್ಯೋಗ ನಷ್ಟಗಳಾಗುವಂಥ ಸನ್ನಿವೇಶ, ಇರುವಂಥ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ಬಿಡೋಣ ಅನ್ನೋ ರೀತಿಯಾದಂಥ ಆಲೋಚನೆ ಇಂತಕ್ಕಂಥ ಸ್ಥಿತಿ ಇರುವಂಥದ್ದು. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಯತ್ನ ಮಾಡಿ ಅನುಕೂಲಕರವಾದಂಥ ಸ್ಥಿತಿನಲ್ಲಿದೆ, ಚಿಂತೆ ಮಾಡುವಂಥದ್ದು ಬೇಡ. ಮಾತು ಅಂತಕ್ಕಂಥದ್ದು ಏನೋ ಊಹಾತ್ಮಕವಾಗಿ ಏನೋ ಮಾತನಾಡಕ್ಕೆ ಹೋಗಿ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತಕ್ಕಂಥ ರೀತಿಯಲ್ಲಿ ಊಹಾತ್ಮಕವಾಗಿ ಮಾತನಾಡೋಕೆ ಹೋಗಿ
ಅಲ್ಲೇನೋ ನೀವು ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ನೋಡಿಕೊಳ್ಳಿ, ಜಾಗ್ರತೆಯಿಂದ ಮುಂದೂಡ್ತಕ್ಕಂಥದ್ದು ಅಥವಾ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಇವತ್ತಿನ ದಿವಸ ಕುಂಭರಾಶಿನವರು ಮುತ್ತೈದೆಯರಿಗೆ ಮಲ್ಲಿಗೆ ಹೂವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ತುಂಬ ಗೊಂದಲಕಾರಿ ಆಗಿರ್ತದೆ, ಕನ್ಫ್ಯೂಸ್ ಜಾಸ್ತಿ ಇರ್ತದೆ, ಸ್ವಲ್ಪ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ರಾಂಗ್ ಇರ್ತದೆ, ಮಾಟ ಮಂತ್ರ ತಂತ್ರದ ಪ್ರಭಾವಗಳು ಜಾಸ್ತಿ ಇರ್ತದೆ, ದೃಷ್ಟಿದೋಷಗಳು ಜಾಸ್ತಿ ಇರ್ತದೆ. ದೃಷ್ಟಿದೋಷಗಳಾಗಿ ನಿಮ್ಮ ಆರೋಗ್ಯವೂ ಕೂಡ ಕೆಡ್ತದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಸಮಸ್ಯೆಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ದಾಂಪತ್ಯದಲ್ಲೂ ಕೂಡ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ದೃಷ್ಟಿದೋಷದ. ಇದು ಪರಿಣಾಮ ಇವತ್ತಿನ ದಿವಸ ಮೀನರಾಶಿಯವರಿಗೆ ಬೀರಲೇಬೇಕು ಅಂತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಹಿನ್ನಡೆ, ಕೌಟುಂಬಿಕವಾದಂಥ ಒಂದು ಬಾಂಧವ್ಯದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಮಾತಿನಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಪ್ರೀತಿ ಪ್ರೇಮ ಭಾವನೆ ವಿಚಾರ ಸಂಬಂಧಪಟ್ಟಂಥ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಂದರ್ಭಗಳು, ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸಮಸ್ಯೆಗೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಗುಪ್ತ ಪ್ರಯತ್ನ ಗುಪ್ತ ಚಟುವಟಿಕೆ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಜಾಗ್ರತೆ ಇವತ್ತಿನ ದಿವಸ ಮೀನರಾಶಿನ. ಯಾಕೆಂದರೆ ಎಲ್ಲಿಂದ ಎಲ್ಲಿ ಹೋದರೂ ಏನು ಮಾಡೋಕ್ಕೆ ಹೋದರೂ ಏನಾದರೂ ಒಂದು ಸಮಸ್ಯೆ ಅಲ್ಲಿ ಕುಳಿತಿರ್ತದೆ. ನೋಡಿಕೊಂಡು ಜೀವನವನ್ನು ಇವತ್ತಿನ ದಿವಸ ಸಾಗಿಸುವಂಥದ್ದು ಸೂಕ್ತ. ಮೀನರಾಶಿ ಅಷ್ಟೊಂದು ಉತ್ತಮವಾದಂಥ ವಾತಾವರಣಗಳಿಲ್ಲ, ಎಲ್ಲವೂ ಕೂಡ ವಿರೋಧವಾಗಿ ನಿಂತಿರೋದರಿಂದ ಶ್ರೀಲಕ್ಷ್ಮಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.